ಕೆಆರ್ಪುರದಲ್ಲಿ ಕೆನೆತ್ ಹಾಗೆ ಶ್ವೇತಾಳಿಂದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೆನೆತ್ ಬ್ರೈನ್ ಮ್ಯಾಪಿಂಗ್ಗೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ತಂದೆ ತಾಯಿ ತಂಗಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ರಲ್ಲ ಪ್ರೇಮಿಗಳು. ಇಂದು ಕೋರ್ಟ್ಗೆ ಆರೋಪಿ ಕೆನೆತ್ ಹಾಜರುಪಡಿಸಿ ಮನವಿಯನ್ನ ಮಾಡಿಕೊಳ್ತಾರೆ ಪೊಲೀಸ್ನವರು. ತ್ರಿವಳಿ ಕೊಲೆ ಸಂಬಂಧ ಹಲವು ವಿಚಾರವನ್ನ ಬಾಯ್ಬಿಟ್ಟಿದ್ದ ಈ ಕೆನೆತ್ ಅದು ಸತ್ಯನ ಸುಳ್ಳ ಅಂತ ತಿಳಿದುಕೊಳ್ಳೋದಕ್ಕೆ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಆರೋಪಿ ಶ್ವೇತಾ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ ಎಂದು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸ್ನವರು. ಪರಪ್ಪನ ಅಗ್ರಹಾರ ಸೇರಲಿರುವ ಅಪ್ಪ ಅಮ್ಮ ತಂಗಿಯನ್ನ ಕೊಂದಂತ ಶ್ವೇತಾ ಹೆತ್ತವರನ್ನೇ ಚಾಕುವಿನಿಂದ ಚುಚ್ಚಿ ಮೆಗಾ ಪ್ಲಾನ್ ಮಾಡಿದ್ರಲ್ಲ ಇವರು. ಏನಾದರೂ ಕೂಡ ಇವರ ತಂದೆ ಹೊರಗಡೆ ಬಂದು ಬಾಯ್ ಬಿಟ್ಟಿಲ್ಲ ಅಂದಿದ್ರೆ ಬೇರೆಯದ್ದೇ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಅವ್ರನ್ನ ಸುಡೋದಕ್ಕೆ ಕಟ್ಟಿಗೆನ ಇಟ್ಕೊಂಡಿದ್ರು, ಬೀನ್ ಬ್ಯಾಗನ್ನು ಬುಕ್ ಮಾಡಿದ್ರು, ಎಕ್ಸಿಸ್ಟ್ ಫ್ಯಾನ್ಗಳನ್ನ ಬುಕ್ ಮಾಡಿದ್ರು, ಎಲ್ಲ ರೀತಿಯ ತಯಾರಿನ ಮಾಡಿಕೊಂಡಿದ್ರು. ತಂದೆ ತಾಯಿ ಹಾಗೆ ಅಮ್ಮನನ್ನು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೇ ಮಗಳಾಗಿರುವಂಥ ಶ್ವೇತಾ ಅನ್ನೋದು ಸತ್ಯ ಬಾಯ್ ಬಿಟ್ಟಿದ್ರಲ್ಲ. ಅದಾದ ನಂತರದಲ್ಲಿ ಈಗ ಆ ಕೆನೆತ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಈಗಾಗಲೇ ವಿಚಾರಣೆಯಲ್ಲಿ ಹೇಳಿರುವಂಥ ವಿಚಾರಗಳಿದೆಯಲ್ಲ, ಈ ಎಲ್ಲ ವಿಚಾರಗಳು ಸತ್ಯನ ಸುಳ್ಳ ಅಂತ ತಿಳಿದುಕೊಳ್ಳೋದಕ್ಕೆ ಈಗ ಕೋರ್ಟ್ ಮುಂದೆ ಮನವಿಯನ್ನು ಮಾಡಿಕೊಳ್ತಾರೆ ಪೊಲೀಸ್ನವರು. ಇದರ ಜೊತೆಗೆ ಏನು ಕಸ್ಟಡಿಗೆ ತೆಗೆದುಕೊಂಡಿದ್ದಂಥ ದಿನ ಮುಕ್ತಾಯ ಆಗಿದೆ. ಶ್ವೇತಾ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಪರಪ್ಪನ ಅಗ್ರಹಾರ ಕೂಡ ಸೇರ್ಕೊಳ್ತಾರೆ. ಹೆತ್ತವರನ್ನ ಕೊಂದಂಥ ಪಾಪಿ ಮಗಳಾಗಿರುವ ಶ್ವೇತಾ ಯಾವ ರೀತಿ ಸ್ಕೆಚ್ ಹಾಕಿದ್ರು ಇವರು. ಇಡೀ ಬೆಂಗಳೂರೇ ಶಾಕ್ ಆಗುತ್ತೆ ಈ ಸ್ಟೋರಿಯನ್ನು ಕೇಳಿ. ಈಗ ಪೊಲೀಸ್ನವರು ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ತ್ರಿವಳಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆನೆತ್ ಹಾಗೆ ಶ್ವೇತಾ ವಿಚಾರಣೆ ಆಗಿದೆ. ಈಗ ಆ ವಿಚಾರಣೆ ಸತ್ಯನ ಸುಳ್ಳ ಅಂತ ತಿಳಿದುಕೊಳ್ಳೋದಕ್ಕೆ ಪೊಲೀಸ್ನವರು ಬೇರೆಯದ್ದೇ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಂತ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೂ ಕೂಡ ನ್ಯಾಯಾಲಯದ ಅನುಮತಿಯನ್ನು ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ರು ಅಂದ್ರೆ ಆರಂಭದಲ್ಲಿ ಯಾಕೆ ಹೇಳ್ತಾ ಇರುವಂತದ್ದು ತಾನು ಕೊಲೆಯನ್ನ ಮಾಡಿದ್ದು ಕೆನೆತ್ ಯಾವುದೇ ರೀತಿಯಾದಂತಹ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನ ಹೇಳ್ತಿದ್ರು. ಆದ್ರೆ ಈಗ ಪೊಲೀಸರ ಮುಂದೆ ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಹತ್ಯೆ ಮಾಡಿದ ನಂತರ ಬೀಮ್ ಬ್ಯಾಗ್ ನಲ್ಲಿ ಅವರನ್ನ ತೆಗೆದುಕೊಂಡು ಮೃತದೇಹಗಳನ್ನ ವಿಲೇವಾರಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ ಹೇಳಿ. ಆದ್ರೆ ಈಗ ಪೊಲೀಸರಿಗೆ ಆ ಕೃತ್ಯಕ್ಕೆ ಬಳಸಿರುವಂತಹ ವಸ್ತುಗಳು ಯಾವುದು ಮತ್ತೆ ಅದನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇದು ಸತ್ಯನ ಅಥವಾ ಸುಳ್ಳ ಅಂತ ತಿಳಿಯೋದಕ್ಕೂ ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಈಗ ಪೊಲೀಸರು ನ್ಯಾಯಾಲಯದ ಅನುಮತಿಯನ್ನ ಕೊಟ್ಟಿರುವಂತದ್ದು. ಇವತ್ತು ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಒಂದು ಅನುಮತಿಯನ್ನ ಕೇಳ್ತಾರೆ. ಈಗಾಗಲೇ ಈ 3 ಜನ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರಿಗೆ ಆರಂಭದಲ್ಲಿ ಯಾರು ಕೊಲೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಕೂಡ ಇತ್ತು. ಅಂದ್ರೆ ಶ್ವೇತಾ ಕೊಲೆ ಮಾಡಿದ್ದ ಅಥವಾ ಕೆನೆತ್ ಅನ್ನೋದು ಗೊತ್ತಿತ್ತು. ಆದ್ರೆ ಈಗ ಈ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಶ್ವೇತಾಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ನ್ಯಾಯಾಲಯದ ಅನುಮತಿಯನ್ನು ಕೇಳೋದಕ್ಕೆ ಮುಂದಾಗುವಂತಹದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.